Okay, so hey everyone, welcome to all of you to my channel Imam Day classes. Okay, so in this video we will start the last question. I think a last question because all major parts are completed and hope you understood very well each every point clearly. Now the last question of LIFO method. Draw stores ledger account recording following transactions under LIFO method of pricing material issues. Same other stores ledger under a LIFO method. Particulars sorry data GR number receipts quantity rate amount V number issues quantity rate amount balance quantity rate amount. ಬರ್ರಿ ಏನ್ರಿದು 2001 ಜೂನ್ 1 ಫಸ್ಟ್ ಡೇಟ್ ಬರೀಪ ಅಲ್ಲಿ ಫಸ್ಟ್ ಜೂನ್ ಅಲ್ಲ ಅದು ಜೂನ್ ಅಂದರೆ ಏನ್ರಿಪ್ಪ 6th 2001 ಅಲ್ಲ 2001 1 ಜೂನ್ ಅಲ್ಲ ಅದು ಜೂನ್ 2001 ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದು 220 ಓಪನಿಂಗ್ ಬ್ಯಾಲೆನ್ಸ್ 220 ಮಾಡ್ರಿಪ್ಪ 200 ಇಂಟು 20 ಮಾಡ್ರಿ ಎಷ್ಟ್ರಿ 200 ಇಂಟು 20 4000 ಎಷ್ಟ್ರಿ 4000 ಕರೆಕ್ಟಾ ಆಯ್ತು ನೋಡ್ರಿ ಇದು ಮುಗಿತ್ರಿ ಇದು ನೆಕ್ಸ್ಟ್ ಒನ್ ತಾರೀಕು ಆದ್ಮೇಲೆ ಏನ್ರಿಪ್ಪ ಈಗ 2ನೇ ತಾರೀಕು 1 ತಾರೀಕು ಆದ್ಮೇಲೆ ಏನ್ರಿಪ್ಪ ಈಗ 2ನೇ ತಾರೀಕು ಇಲ್ಲೈತ್ರಿಪ್ಪ ಕೆಳಗಡೆ ಐತ್ರಿ 2ನೇ ತಾರೀಕು ಕೆಳಗಡೆ ಐತ್ರಿಪ್ಪ ಇಶ್ಯೂಸ್ ವೇರ್ ಮೇಡ್ ಆಸ್ ಫಾಲೋಸ್ ಇದು ಎಲ್ಲ ಐತ್ ನೋಡ್ರಿಪ್ಪ ಇದು ಎಲ್ಲ ಏನ್ರಿಪ್ಪ ಇದು ಇಶ್ಯೂಸ್ ಇದು ಎಲ್ಲ ಏನ್ರಿದ್ದು ಇಶ್ಯೂಸ್ ವೇರ್ ಮೇಡ್ ಆಸ್ ಫಾಲೋಸ್ ನೋಡ್ರಿಪ್ಪ ಅಲ್ಲಿ ಸೆಕೆಂಡ್ ಡೇಟ್ ಬರೀಪ್ಪ ಅಲ್ಲಿ 2/6/2001 ಕರೆಕ್ಟಾ ಏನೈತ್ರಿಪ್ಪ ಇಲ್ಲಿ ಸೆಕೆಂಡ್ ಡೇಟ್ಗೆ ಇಶ್ಯೂ ಐತ್ರಿ ಏನ್ರಿ ಸೆಕೆಂಡ್ ಡೇಟ್ಗೆ ಏನೈತ್ರಿಪ್ಪ ಅಲ್ಲಿ ಇಶ್ಯೂ ಐತ್ರಿ ಎಷ್ಟ್ರಿಪ್ಪ ಇಶ್ಯೂದು 150 ಯೂನಿಟ್ಸ್ ಎಷ್ಟ್ರಿ 150 ಯೂನಿಟ್ಸ್ ಬರ್ರಿಪ್ಪ 150 ಖಾಲಿ ಮಾಡ್ಬೇಕಂತ್ರಿ ಲಿಫು ಇಲ್ಲಿ ಮ್ಯಾಲೆ ಇಲ್ಲ ಕೆಳಗಡೆ ಇಲ್ಲ ಒಂದ ಅಮೌಂಟ್ ಇತ್ರಿ ಇಲ್ಲ ಬರೀ ಒಂದ ಅಮೌಂಟ್ 150 ಖಾಲಿ ಮಾಡ್ಬೇಕಲ್ಲ ಅದು 150 ಖಾಲಿ ಮಾಡ್ರಿಪ್ಪ 150 ರೇಟ್ ಎಷ್ಟ್ರಿಪ್ಪ ಅದು 20 ತಗೋರಿಪ್ಪ 20 150 ಇಂಟು 20 ಮಾಡ್ರಿಪ್ಪ ಎಷ್ಟ್ರಿ 3000 ನೋಡ್ರಿಪ್ಪ ನೀವು ಈ ಬ್ಯಾಲೆನ್ಸ್ ತಗೋಬೇಕಲ್ಲ ಇಲ್ಲಿ ಬ್ಯಾಲೆನ್ಸ್ ನಿಮ್ಮ ಕಡೆ 200 ಇತ್ರಿ 200 ಈಗ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಅದ್ರಾಗ 150 ಖಾಲಿ ಮಾಡಿರಿಪ್ಪ 200 ಮೈನಸ್ 150 ಎಷ್ಟು ಬಂತ್ರಿಪ್ಪ ಬ್ಯಾಲೆನ್ಸ್ ಅಲ್ಲಿ 150 ಬ್ಯಾಲೆನ್ಸ್ ಬಂತ್ರಿ ಇಲ್ಲಿ 50 ಇಂಟು ರೇಟ್ ಎಷ್ಟ್ರಿಪ್ಪ ಈಗ 20 ರೇಟ್ ಎಷ್ಟ್ರಿ 20 ಬರೀರಿಪ್ಪ ಅಲ್ಲಿ 50 ಇಂಟು 20 ಎಷ್ಟ್ರಿ 1000 ಆಯ್ತು ನೋಡ್ರಿಪ್ಪ ಅದು ಮುಗೀತು ನೆಕ್ಸ್ಟ್ ಡೇಟ್ ಏನಪ್ಪ ಈಗ 2 ಆದ್ಮೇಲೆ ಯಾವ ಡೇಟ್ ರೀಪ್ಪ ಈಗ 5 ಡೇಟ್ 2 ಆದ್ಮೇಲೆ ಏನ್ರಿಪ್ಪ 5 ಡೇಟ್ 5 ತಗೋರಿಪ್ಪ 5/6/2001 5 ಡೇಟ್ಗೆ ಏನೈತ್ರಿಪ್ಪ ಇದು ರಿಸೀವ್ಡ್ ಐತ್ರಿ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ಸ್ 122 ರಿಸೀವ್ಡ್ 122 100 ಇಂಟು 22 ಎಷ್ಟ್ರಿಪ್ಪ 2200 ಕರೆಕ್ಟಾ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಸೇಮ್ ಮತ್ತೆ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕಾ ಹಳೆ ಸ್ಟಾಕ್ ಇದು ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿದ್ದು ಕಾಪಿ ಪೇಸ್ಟ್ ಮಾಡಿ ಏನು ಮಾಡ್ಬೇಕು ಇಲ್ಲಿ ಇಲ್ಲೇ ಪೇಸ್ಟ್ ಮಾಡ್ಬೇಕು ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ರಿ ಫಸ್ಟ್ ಹಳೆ ಸ್ಟಾಕ್ ಆಮೇಲೆ ಹೊಸ ಸ್ಟಾಕ್ ಆ್ಯಡ್ ಮಾಡ್ರಿಪ್ಪ ಅಲ್ಲಿ ಹೊಸ ಸ್ಟಾಕ್ ಆ್ಯಡ್ ಮಾಡ್ರಿ ಎಷ್ಟು ಬಂತ್ರಿಪ್ಪ ಹೊಸ ಸ್ಟಾಕ್ 100 ಆಮೇಲೆ ಇಲ್ಲಿ ಎಷ್ಟ್ರಿಪ್ಪ ಅದು 22 ಆಮೇಲೆ ಇಲ್ಲಿ ಎಷ್ಟ್ರಿಪ್ಪ ಅದು 2200 ಆಯ್ತಲ್ಲ ಮುಗೀತ್ರಿ ಇದು ನೆಕ್ಸ್ಟ್ ಏನ್ರಿಪ್ಪ ಈಗ ಫಿಫ್ತ್ ಆದ್ಮೇಲೆ ಯಾವ ಡೇಟ್ ರೀಪ ಈಗ ಫಿಫ್ತ್ ಆದ್ಮೇಲೆ 7th ಆದ್ಮೇಲೆ ಏನ್ರಿಪ್ಪ ಮತ್ತೆ ಈಗ 7th ಡೇಟ್ 7th ಏನೈತಿಪ್ಪ ಮತ್ತೆ ಇಶ್ಯೂ ಐತ್ರಿ ಎಲ್ಲ ಇಶ್ಯೂ ಇದು ಎಲ್ಲ ಇಶ್ಯೂ 7th ಎಷ್ಟು ಇಶ್ಯೂ ಇರಿಪದು 100 ಯೂನಿಟ್ಸ್ 7th ಎಷ್ಟ್ರಿಪ್ಪ ಅದು 100 ಯೂನಿಟ್ಸ್ 7th 6/2001 ಎಷ್ಟಿದ್ದು 100 ಅಲ್ಲ ಅದು ಎಷ್ಟು 100 ಯೂನಿಟ್ಸ್ 7th 100 ಯೂನಿಟ್ಸ್ ಇಶ್ಯೂ ಮಾಡ್ಬೇಕು 100 ಎಲ್ಲಿಂದ ಹೋಗ್ಬೇಕಾ ಮ್ಯಾಲಿಂದ ಹೋಗ್ಬೇಕು ಕೆಳಗಿಂದ ಹೋಗ್ಬೇಕಾ ಮ್ಯಾಲಿಂದ ಹೋಗ್ಬೇಕಾ ಏನೋ ಕೆಳಗಿಂದ ಹೋಗ್ಬೇಕು ಯಾಕ್ರಿಪ್ಪ ಅದು ಲಿಫೋ ಮೆಥಡ್ ಕೆಳಗಿಂದ ಹೋಗ್ಬೇಕು ಎಷ್ಟು ಯೂನಿಟ್ಸ್ ಖಾಲಿ ಮಾಡ್ಬೇಕದು 7th ಡೇಟ್ಗೆ 100 ಖಾಲಿ ಮಾಡ್ಬೇಕು ಎಷ್ಟ್ರಿ 100 ಖಾಲಿ ಮಾಡ್ಬೇಕು ನಿಮ್ಮ ಕಡೆ ಎಷ್ಟು ಐತ್ರಿಪ್ಪ ಕೆಳಗಡೆ 100 ಐತ್ರಿಪ್ಪ ಎಕ್ಸಾಕ್ಟ್ 100 ಐತ್ರಿ ಖಾಲಿ ಮಾಡ್ರಿ ಎಕ್ಸಾಕ್ಟ್ 100 ರೇಟ್ ಎಷ್ಟ್ರಿಪ್ಪ ಅದು 22 ತಗೋರಿ ಅಮೌಂಟ್ 100 ಇಂಟು 22 ಎಷ್ಟ್ರಿ 2200 ಕರೆಕ್ಟಾ 150ಗೆ ನೀವು ಏನು ಟಚ್ ಮಾಡಿರಿ 150ಗೆ ಏನು ಟಚ್ ಮಾಡಿಲ್ಲ ನಾವು ಇದ್ರಾಗ ಏನು ಖಾಲಿ ಮಾಡಿಲ್ಲ ಸೇಮ್ ಟು ಸೇಮ್ ತಗೋರಿಪ್ಪ 50 ಏನು ಖಾಲಿ ಮಾಡಿಲ್ಲ ರೇಟ್ ಎಷ್ಟ್ರಿಪ್ಪ ಅದು 20 50 ಇಂಟು 20 ಎಷ್ಟ್ರಿಪ್ಪ ಅದು 1000 ಈಗ ನೆಕ್ಸ್ಟ್ ಏನೈತಿಪ್ಪ ಈಗ 100 ಒಳಗೆ ನೀವು ಏನು ಖಾಲಿ ಮಾಡಿರಿಪ್ಪ 100 ಒಳಗೆ ನೀವು 100 ಖಾಲಿ ಮಾಡಿರಿಪ್ಪ ಈಗ 100 ಒಳಗೆ 100 ಖಾಲಿ ಅಂದ್ರೆ ಏನ್ರಿಪ್ಪ ಏನು ಇಲ್ಲ ಬರಂಗಿಲ್ಲ 0 ಐತ್ರಿ ಅದಕ್ಕೆ ಬರಂಗಿಲ್ಲ ಸರಿ ನೆಕ್ಸ್ಟ್ ಈಗ
ಸೆವೆಂತ್ ಮುಗಿತ್ರಿ. ಸೆವೆಂತ್ ಮುಗಿದ ಮೇಲೆ ಏನ್ರಿಪ್ಪ ಈಗ ಟೆಂತ್. ಸೆವೆಂತ್ ಮುಗಿದ ಮೇಲೆ ಏನ್ರಿಪ್ಪ ಈಗ ಟೆಂತ್ಗೆ ಏನೈತ್ರಿಪ್ಪ ಇದು ಪರ್ಚೇಸ್ ಐತ್ರಿ. ಪರ್ಚೇಸ್ ಅಂದ್ರೆ ಏನ್ರಿಪ್ಪ ರಿಸೀವ್ಡ್. ಪರ್ಚೇಸ್ ಅಂದ್ರೆ ಏನ್ರಿಪ್ಪ ರಿಸೀವ್ಡ್. ಎಷ್ಟು ಇದು ಪರ್ಚೇಸ್ ಟೆಂತ್ ಅಲ್ಲ, ಅದು ಟೆಂತ್ ಡೇಟ್. 150/24 150/24 ಟೆಂತ್ 150 ಅಲ್ಲ, ಅದು 150 ಅಲ್ಲ, 150 ಇಂಟು 150 ಖರೀದಿ ಮಾಡಿರಿಪ್ಪ. ಎಷ್ಟು 24 ಅಲ್ಲ, ಅದು 150/24 ರೇಟ್. 150 ಇಂಟು 24 ಮಾಡಿರಿಪ್ಪ. ಎಷ್ಟು ರೀ 3600. 3600 ಕರೆಕ್ಟಾ. ರಿಸಿಪ್ಟ್ ಇದು ರಿಸಿಪ್ಟ್. ರಿಸಿಪ್ಟ್ ಅಂದ್ರೆ ಏನ್ರಿಪ್ಪ ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡ್ಬೇಕು. ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಫಸ್ಟ್. ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ರಿ. ಕರೆಕ್ಟಾ. ಹಳೆ ಸ್ಟಾಕ್ ಕಾಪಿ ಪೇಸ್ಟ್. ಹೊಸ ಸ್ಟಾಕ್ ಏನ್ರಿಪ್ಪ ಆ್ಯಡ್ ಮಾಡ್ರಿ. ಹೊಸ ಸ್ಟಾಕ್ ಎಷ್ಟು ಬಂದ್ರಿ ಇದು 150. ಆಮೇಲೆ ಇಲ್ಲಿ ಎಷ್ಟು ರೀಪ ಅದು 24. ಆಮೇಲೆ ಇಲ್ಲಿ ಎಷ್ಟು ರೀಪ ಇದು 3600. 3600 ಆಯ್ತು ನೋಡ್ರಿಪ್ಪ. ಈಗ ನೆಕ್ಸ್ಟ್ ಏನ್ರಿ ಟೆಂತ್ ಮುಗಿತಲ್ಲ. ಈಗ ಟೆಂತ್ ಮುಗಿದ ಮೇಲೆ ಏನ್ರಿಪ್ಪ ಈಗ 12. ಟೆಂತ್ ಮುಗಿದ ಮೇಲೆ ಏನ್ರಿಪ್ಪ ಈಗ 12ಗೆ ಏನೈತ್ರಿಪ್ಪ ಇದು ಇಶ್ಯೂ ಐತ್ರಿ. 12ಗೆ ಇಶ್ಯೂ ಐತ್ರಿ. ಎಷ್ಟು ಇಶ್ಯೂ ರೀಪ ಅದು 100 ಯೂನಿಟ್ಸ್. 12ಗೆ 100 ಯೂನಿಟ್ಸ್ ಇಶ್ಯೂ ಐತ್ರಿಪ್ಪ. 12ಗೆ 100 ಯೂನಿಟ್ಸ್ ಇಶ್ಯೂ ಐತ್ರಿ. 100 ಯೂನಿಟ್ಸ್ ಇಶ್ಯೂ. ಇಲ್ಲೇ 100 ಯೂನಿಟ್ಸ್ ಇಶ್ಯೂ. ಇಲ್ಲಿ ಕೆಳಗಡೆಯಿಂದ ಖಾಲಿ ಮಾಡ್ಬೇಕು. ಕೆಳಗಿಂದ ಎಷ್ಟು ಐತ್ರಿಪ್ಪ ಅಲ್ಲಿ ಕೆಳಗಡೆ 150. ನೀವು ಎಷ್ಟು ಖಾಲಿ ಮಾಡ್ಬೇಕಾ 100. ರೇಟ 24. 100 ಇಂಟು 24 ಮಾಡಿರಿಪ್ಪ. ಎಷ್ಟು ರೀ 2400. ಹೌದಲ್ಲ 2400. ಇಲ್ಲಿ 50 ಒಳಗೆ ನೀವು ಏನು ಖಾಲಿ ಮಾಡಿರಿ, ಏನೂ ಖಾಲಿ ಮಾಡಿಲ್ಲ. ಸೇಮ್ ಟು ಸೇಮ್ ತೊಗೋಬೇಕು ಅದು 50. ರೇಟ 20. ಆಮೇಲೆ ಅಮೌಂಟ್ 1000. ಈಗ ನೆಕ್ಸ್ಟ್ 150 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಿಪ್ಪ. ಈಗ 150 ಒಳಗೆ 100 ನೀವು ಖಾಲಿ ಮಾಡಿರಿ. 150 ಒಳಗೆ 100 ನೀವು ಖಾಲಿ ಮಾಡಿರಿ. 150 ಮೈನಸ್ 100 ಮಾಡಿರಿಪ್ಪ. ಎಷ್ಟು ರೀ 50. 150 ಮೈನಸ್ 100 50. ಇದು ರೇಟ್ ಎಷ್ಟ್ರಿಪ್ಪ 24. ಈಗ 50 ಇಂಟು 24 ಮಾಡಿರಿಪ್ಪ. ಎಷ್ಟು ರೀ 50 ಇಂಟು 24 ಮಾಡಿ ನೋಡ್ರಿಪ್ಪ. 50 ಇಂಟು 24 ಎಷ್ಟು ರೀ 1200. ಎಷ್ಟು ರೀ 1200. ಕರೆಕ್ಟಾ. ಮುಗೀತು ನೋಡ್ರಿ ಇದು. ಈಗ ನೆಕ್ಸ್ಟ್ 12 ಆದ್ಮೇಲೆ ಯಾವ ಡೇಟ್ ಇರಪ್ಪ. ಈಗ 12 ಆದ್ಮೇಲೆ 15 ಡೇಟ್. ಏನ್ರಿ 15 ಡೇಟ್ ತಗೋರಿಪ್ಪ. 15 ಡೇಟ್ 15/6/2001. 15 ಡೇಟ್. 15 ಡೇಟ್ಗೆ ಏನೈತ್ರಿಪ್ಪ ಈಗ ಪ್ಲೇಸ್ಡ್ ಆರ್ಡರ್ ಐತ್ರಿ. ಪ್ಲೇಸ್ಡ್ ಆರ್ಡರ್ ವಿತ್ ಸಪ್ಲೈ. ಪ್ಲೇಸ್ಡ್ ಆರ್ಡರ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್. ಪ್ಲೇಸ್ಡ್ ಆರ್ಡರ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್. ಏನ್ರಿ ಪ್ಲೇಸ್ಡ್ ಆರ್ಡರ್. ಪ್ಲೇಸ್ಡ್ ಆರ್ಡರ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್. ಪ್ಲೇಸ್ಡ್ ಆರ್ಡರ್ ಅಂದ್ರೆ ಏನ್ರಿ ಪರ್ಚೇಸ್. ಪ್ಲೇಸ್ಡ್ ಆರ್ಡರ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಅಂದ್ರೆ ರೆಸಿಪ್ಟ್. ನೆನ್ಪಿಟ್ಕೋರಿಲ್ಲ ಪ್ಲೇಸ್ಡ್ ಆರ್ಡರ್. ಇಲ್ಲಿ ಒಂದು ಮಾತು ನೆನ್ಪಿಟ್ಕೋರಿ. ಲಿಫೋ ಮತ್ತು ಫಿಫೋ ಒಳಗೆ ಪ್ಲೇಸ್ಡ್ ಆರ್ಡರ್ ಬಂತಂದ್ರೆ ತಗೊಳಕ್ ಹೋಗ್ಬೇಡಿ. ಫಿಫೋ ಇರಲಿ ಲಿಫೋ ಇರಲಿ. ಫಿಫೋ ಮೆಥಡ್ ಇಲ್ಲಾಂದ್ರೆ ಲಿಫೋ ಮೆಥಡ್ ಇರಲಿ. ಪ್ಲೇಸ್ಡ್ ಆರ್ಡರ್ ಬಂತಲ್ಲ ತಗೊಳಕ್ ಹೋಗ್ಬೇಡ್ರಿ. ಬರೀ ಪರ್ಚೇಸ್ ನೋಡ್ಬೇಕ್ರಿ, ಬರೀ ರಿಸೀವ್ಡ್ ನೋಡ್ಬೇಕಾ, ಬರೀ ಇಶ್ಯೂಸ್ ನೋಡ್ಬೇಕು. ಪ್ಲೇಸ್ಡ್ ಆರ್ಡರ್ ನಮಗೆ ಸಂಬಂಧ ಇಲ್ಲ. ನೆನ್ಪಿಡ್ಕೋರಿ. ಫಿಫೋ ಪ್ರಾಬ್ಲಮ್ ಇರಲಿ ಲಿಫೋ ಪ್ರಾಬ್ಲಮ್ ಇರಲಿ, ಪ್ಲೇಸ್ಡ್ ಆರ್ಡರ್ ಅಂದರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು ತೊಗೊಳಕ್ಕೆ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಸಂಬಂಧ ಇಲ್ಲ. 15 ಡೇಟ್ಗೆ ನಮಗೆ ಸಂಬಂಧ ಇಲ್ಲ, ಬರಂಗಿಲ್ಲ. 15 ಡೇಟ್ಗೆ ನಮಗೆ ಸಂಬಂಧ ಇಲ್ಲ, ಬರಂಗಿಲ್ಲ. ನೆನ್ಪಿಡ್ಕೊಳ್ಳೋದು. ಓಕೆ. ಪ್ಲೇಸ್ಡ್ ಆರ್ಡರ್ ನಮಗೆ ಸಂಬಂಧ ಇಲ್ಲ, ಬಿಡ್ರಿ. ನೆಕ್ಸ್ಟ್ 15 ಆದಮೇಲೆ ಯಾವ ಡೇಟ್ ಇರಪ್ಪ. ಮತ್ತೆ 15 ಆದಮೇಲೆ ಯಾವ ಡೇಟ್. ಈಗ 15 ಆದಮೇಲೆ 20 ಡೇಟ್. ಈಗ 15 ಆದಮೇಲೆ ಏನ್ರಿಪ್ಪ 20 ಡೇಟ್ ಬರಂಗಿಲ್ಲ. ಅದು ಪ್ಲೇಸ್ಡ್ ಆರ್ಡರ್ ಬರಂಗಿಲ್ಲ. ಬರೀ ಪರ್ಚೇಸ್ ನೋಡ್ಬೇಕಾ, ರಿಸೀವ್ಡ್ ನೋಡ್ಬೇಕಾ, ಇಶ್ಯೂಸ್ ನೋಡ್ಬೇಕಾ. ಪ್ಲೇಸ್ಡ್ ಆರ್ಡರ್ ಬರಂಗಿಲ್ಲ. 15 ಮುಗಿತ್ರಿ, ಇದು ಬರಂಗಿಲ್ಲ ಅದು. 15 ಆದಮೇಲೆ ಯಾವ ಡೇಟ್ ಇರಪ್ಪ. ಈಗ 20 ಡೇಟ್. 15 ಆದಮೇಲೆ 20 ಡೇಟ್ ತಗೋರಿಪ್ಪ. 20 ಡೇಟ್ ತಗೋರಿ. 20 ಡೇಟ್ ತಗೋರಿ. 20ಗೆ ಏನೈತಿಪ್ಪ ಇದು ಪರ್ಚೇಸ್ ಐತ್ರಿ. ಏನ್ರಿ ಪರ್ಚೇಸ್. ಪರ್ಚೇಸ್ ತಗೋಬೇಕು. ಪರ್ಚೇಸ್ ಎಷ್ಟು ಇರಪ್ಪದು 180/25. 180 ಇಂಟು 25 ಎಷ್ಟ್ರಿಪ್ಪ. 180 ಇಂಟು 25 4500. ಎಷ್ಟ್ರಿ 4500. ಕರೆಕ್ಟಾ. ರಿಸೀವ್ಡ್ ಐತ್ರಿಪ್ಪ. ಅದು ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡ್ಬೇಕು. ಹಳೆ ಸ್ಟಾಕ್ ಕಾಪಿ ಪೇಸ್ಟ್. ಓಕೆ. ಈಗ ಹೊಸ ಸ್ಟಾಕ್ ಎಷ್ಟು ಬಂತ್ರಿಪ್ಪ. ಈಗ ಹೊಸ ಸ್ಟಾಕ್ ನಿಮ್ಮ ಕಡೆ 180 ಬಂತ್ರಿ. 180 ರೇಟ್ ಎಷ್ಟ್ರಿಪ್ಪ. ಅದು 25 ಅದು ಹೊಸ ಸ್ಟಾಕ್. 25. ಆಮೇಲೆ ಇಲ್ಲೈತೆ ನೋಡ್ರಿಪ್ಪ ಇಲ್ಲಿ ಹೊಸ ಸ್ಟಾಕ್. ಆಮೇಲೆ ಏನ್ರಿಪ್ಪ ಅಮೌಂಟ್ ಎಷ್ಟಿದ್ದು 4500. ಮುಗೀತ್ರಿ ಇದು. 4500. ಈಗ ನೆಕ್ಸ್ಟ್ 20 ಮುಗೀತ್ರಿ.
20 ಆದಮೇಲೆ ಯಾವ ಡೇಟ್ ರೀಪ ಈಗ 20 ಆದಮೇಲೆ 24 ಡೇಟ್ 20 ಆದಮೇಲೆ 24 ಡೇಟ್ 24ಗೆ ಏನಿತ್ತು ಮತ್ತೆ ಪರ್ಚೇಸ್ ಐತಿ 24ಗೆ ಮತ್ತೆ ಪರ್ಚೇಸ್ 224 ಎಷ್ಟು 24 ಅಲ್ಲ ಅದು 24 ಡೇಟ್ಗೆ 224 200 ಅದು 200 ರೇಟ್ ಎಷ್ಟಿಪ್ಪದು 24 ಅಲ್ಲದು 24 200 ಇಂಟು 24 ಎಷ್ಟಿಪ್ಪದು 4800 ಹಾಂ ಇದು ರೆಸಿಪ್ಟ್ ಐತ್ರಿ ಇದು ಏನ್ರಿ ರೆಸಿಪ್ಟ್ ಅಂದ್ರೆ ಏನ್ರಿಪ್ಪ ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡಿರಿ ಹಳೆ ಸ್ಟಾಕ್ ಫಸ್ಟ್ ಕಾಪಿ ಹಾಂ ಹಳೆ ಸ್ಟಾಕ್ ಏನ್ರಿಪ್ಪ ಫಸ್ಟ್ ಇದೈತೆ ನೋಡಿ ಹಳೆ ಸ್ಟಾಕ್ ಎಲ್ಲ ಸ್ಟಾಕ್ ಏನ್ರಿಪ್ಪ ಕಾಪಿ ಪೇಸ್ಟ್ ಮಾಡ್ಬೇಕಿಲ್ಲ ಈಗ ಹೊಸ ಸ್ಟಾಕ್ ಬಂತಲ್ಲ ಇದು ಹೊಸ ಸ್ಟಾಕ್ ಇಲ್ಲಿ ಆ್ಯಡ್ ಮಾಡಿರಿಪ್ಪ ಮತ್ತೆ ಎಷ್ಟಿದು ಹೊಸ ಸ್ಟಾಕ್ 200 ಅಮೌಂಟ್ ಎಷ್ಟಿಪ್ಪ ಅದು 24 ಆಮೇಲೆ ಅಮೌಂಟ್ ಎಷ್ಟಿದ್ದು 4800 ಕರೆಕ್ಟಾ ಹಾಂ ಮುಗೀತು ನೋಡಿರಿ 24 ಈಗ 24 ಮುಗಿದ್ಮೇಲೆ 24 ಡೇಟ್ ಮುಗಿದ್ಮೇಲೆ ಯಾವ ಡೇಟ್ ರೀಪ ಈಗ 24 ಡೇಟ್ ಮುಗಿದ್ಮೇಲೆ ಏನ್ರಿ ಈಗ 28 ಡೇಟ್ ತಗೋರಿಪ್ಪ ಅಲ್ಲಿ 28 6/2001 28ಗೆ ಏನಿತ್ರಿಪ್ಪ ಅಲ್ಲಿ ಇಶ್ಯೂ ಐತ್ರಿ 28ಗೆ ಏನಿತ್ರಿಪ್ಪ ಅಲ್ಲಿ ಇಶ್ಯೂ ಎಷ್ಟು ರೀಪ ಇದು 200 ಯೂನಿಟ್ಸ್ ಇಶ್ಯೂ ಐತ್ರಿ 200 ಯೂನಿಟ್ಸ್ ಇಶ್ಯೂ ಐತ್ರಿಪ್ಪ 200 ಯೂನಿಟ್ಸ್ ಇಶ್ಯೂ ಅಂದ್ರೆ ಇಲ್ಲೇ ಕಾಲಮಲ್ಲೇ ಹೋಗ್ಬೇಕು 200 ಯೂನಿಟ್ಸ್ ಇಶ್ಯೂ ಐತ್ರಿಪ್ಪ ಖಾಲಿ ಮಾಡ್ಬೇಕು 200 ಖಾಲಿ ಮಾಡ್ಬೇಕು ಎಷ್ಟು ರೀ 200 ಎಲ್ಲಿಂದ ಖಾಲಿ ಮಾಡ್ಬೇಕು ಎಲ್ಲಿಂದ ಖಾಲಿ ಮಾಡ್ಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಹಿಂಗೆ ಖಾಲಿ ಮಾಡ್ಬೇಕು ಇಲ್ಲ ಫಿಫೋ ಇತ್ತಂದ್ರೆ ಫಿಫೋ ಅಂದ್ರೆ ಏನ್ರಿಪ್ಪ ಫಸ್ಟ್ ಇದು ಖಾಲಿ ಮಾಡ್ಬೇಕು ಸೆಕೆಂಡ್ ಇದು ಥರ್ಡ್ ಇದು ಫೋರ್ತ್ ಇದು ಫಿಫೋ ಅಂದ್ರೆ ಲಿಫೋ ಐತ್ರಿಪ್ಪ ಇದು ಲಿಫೋ ಅಂದ್ರೆ ಏನ್ರಿಪ್ಪ ಫಸ್ಟ್ ಇದು ಖಾಲಿ ಮಾಡ್ಬೇಕಾ ಸೆಕೆಂಡ್ ಇದು ಖಾಲಿ ಮಾಡ್ಬೇಕಾ ಥರ್ಡ್ ಇದು ಖಾಲಿ ಮಾಡ್ಬೇಕಾ ಫೋರ್ತ್ ಇದು ಖಾಲಿ ಮಾಡ್ಬೇಕು ಲಿಫೋ ಐತ್ರಿಪ್ಪ ಅದಕ್ಕೇನ್ರಿ ಎಷ್ಟು ಯೂನಿಟ್ಸ್ ಖಾಲಿ ಮಾಡ್ಬೇಕು ಅದು 200 ಎಷ್ಟು ಯೂನಿಟ್ಸ್ ಖಾಲಿ ಮಾಡ್ಬೇಕಾ 200 ಯೂನಿಟ್ಸ್ ಖಾಲಿ ಮಾಡ್ಬೇಕು 200 ನೀವು ಖಾಲಿ ಮಾಡ್ಬೇಕು ಇಶ್ಯೂ ಮಾಡ್ಬೇಕಿಲ್ಲ ಲಾಸ್ಟ್ ಇನ್ನು ಖಾಲಿ ಮಾಡ್ಬೇಕು ಎಷ್ಟೈತಿ ಖಾಲಿದು 200 ನಿಮ್ಮ ಕಡೆ ಎಷ್ಟೈತಿಪ್ಪ ಅಲ್ಲ ಲಾಸ್ಟ್ ಇಲ್ಲಿ ನಿಮ್ಮ ಕಡೆ ಎಷ್ಟೈತಿ 200 ಪೂರ ಖಾಲಿ ಮಾಡಿರಿ 200 ರೇಟ್ ಎಷ್ಟು ತಗೋಬೇಕು ಈಗ ರೇಟ 24 ತಗೋಬೇಕು ರೇಟ್ 24 200 ಇಂಟು 24 ಎಷ್ಟಿಪ್ಪ ಇದು 4800 ಮುಗೀತಲ್ಲ 200 ಯೂನಿಟ್ಸ್ ಪೂರ ಮುಗೀತಲ್ಲ ಅದು ಮುಗೀತ್ರಿ ಈಗೇನ್ರಿಪ್ಪ ಈಗ 50ಗೆ ನೀವು ಏನು ಖಾಲಿ ಮಾಡಿರಿ 50 ಒಳಗೆ ನೀವು ಏನು ಖಾಲಿ ಮಾಡಿರಿ ಏನು ಖಾಲಿ ಮಾಡಿಲ್ಲ ಸೇಮ್ ಟು ಸೇಮ್ ಇರಬೇಕದು ಸೇಮ್ ಟು ಸೇಮ್ ರೇಟ್ನು ಸೇಮ್ ಟು ಸೇಮ್ ಆಮೇಲೆ ಅಮೌಂಟ್ನು ಸೇಮ್ ಟು ಸೇಮ್ ಕರೆಕ್ಟಾ ಇದು ಸೆಕೆಂಡ್ 50 ಒಳಗೆ ನೀವು ಏನು ಖಾಲಿ ಮಾಡಿರಿ ಏನು ಖಾಲಿ ಮಾಡಿಲ್ಲ ಸೇಮ್ ಟು ಸೇಮ್ ಇರಬೇಕದು 50 ರೇಟ್ ಎಷ್ಟಿರ್ಬೋದು 24 ಅಮೌಂಟ್ ಎಷ್ಟಿದ್ದು 1200 ನೆಕ್ಸ್ಟ್ ಥರ್ಡ್ 180 ಒಳಗೆ ನೀವು ಏನು ಖಾಲಿ ಮಾಡಿರಿ ಏನು ಖಾಲಿ ಮಾಡಿಲ್ಲ ಸೇಮ್ ಟು ಸೇಮ್ ಇರ್ಬೋದು ಏನು ಖಾಲಿ ಮಾಡಿಲ್ಲ ನೀವು ಅದಕ್ಕೆ ಆಮೇಲೆ ರೇಟ್ ಎಷ್ಟಿರ್ಬೋದು 25 ಸೇಮ್ ಟು ಸೇಮ್ ಇರ್ರಿ ಆಮೇಲೆ 4500 ಸೇಮ್ ಟು ಸೇಮ್ 4500 ಸೇಮ್ ಟು ಸೇಮ್ ನೆಕ್ಸ್ಟ್ 200 ಒಳಗೆ ನೀವು ಏನು ಖಾಲಿ ಮಾಡಿರಿಪ್ಪ 200 ಒಳಗೆ ನೀವು ಪೂರ 100 ಖಾಲಿ ಮಾಡಿಬಿಟ್ಟಿರಿಪ್ಪ ಏನು ಇಲ್ಲ ಅಲ್ಲಿ 200 - 200 0 ಬರಂಗಿಲ್ಲ ಮುಗೀತಲ್ಲ ಓಕೆ ಎಲ್ಲ ಡೇಟ್ಸ್ ಮುಗೀತ್ರಿ ಎಲ್ಲ ಡೇಟ್ಸ್ ನೋಡಿಲ್ಲ ಎಲ್ಲ ಇದು ಪರ್ಚೇಸ್ ರೆಸಿಪ್ಟ್ ಎಲ್ಲ ಮುಗೀತ್ರಿ A to Z ಮುಗೀತ್ರಿ ಈಗ ಆನ್ಸರ್ ನೋಡ್ರಿಪ್ಪ ನಿಮ್ದು ಆನ್ಸರ್ ನೋಡ್ರಿ 50 × 20 1000 ಐತಲ್ಲರಿ 50 × 20 1000 ಐತಲ್ಲ ಹಾಂ ಆಮೇಲೆ 50 × 24 1200 50 × 24 1200 ಐತಲ್ಲ ಅಲ್ಲೇ ಆಮೇಲೆ 180 × 25 4500 180 × 25 4500 ಐತಲ್ಲ ಅಲ್ಲೇ ಕರೆಕ್ಟ್ ಆನ್ಸರ್ ಬಂತಲ್ಲ ಅಲ್ಲೇ ನಮ್ದು ಕರೆಕ್ಟ್ ಆನ್ಸರ್ ಬಂತ್ರಿ ನಮ್ದು ಹೌದಲ್ಲ ಕರೆಕ್ಟ್ ಆನ್ಸರ್ ಬಂತ್ರಿ ಈಗ ಲಾಸ್ಟ್ಗೆ ಒಂದು ಇದು ಮಾಡ್ಬೇಕು ಟೋಟಲ್ ಮಾಡ್ಬೇಕು ಲಾಸ್ಟ್ಗೆ ಒಂದು ಟೋಟಲ್ ಮಾಡ್ಬೇಕು ಕಂಟ್ರೋಲ್ C ಕಂಟ್ರೋಲ್ V ಟೋಟಲ್ ಮಾಡ್ಬೇಕಲ್ಲ ಈಗ ಟೋಟಲ್ ಹೆಂಗೆ ಮಾಡ್ತೀರಿಪ್ಪ ಈಗ ಇಲ್ಲಿ ಟೋಟಲ್ ಮಾಡ್ಬೇಕಲ್ಲ ಇಲ್ಲೇ ಮಾಡ್ರಿಪ್ಪ ಹೆಂಗೆ ಮಾಡ್ತೀರಿ ಈಗ ಟೋಟಲ್ ಮಾಡ್ಬೇಕು ಈಗ ಮಾಡ್ರಿ 50 + 50 ಏನ್ರಿ 50 + 50 ಎಷ್ಟು ರೀ 100 + 180 ಎಷ್ಟ್ರಿಪ್ಪ ಈಗ 100 + 180 280 ಎಷ್ಟು ರೀ 280 ಕರೆಕ್ಟಾ ರೇಟ್ ಕಾಲಮಲ್ಲಿ ಏನು ಬರಂಗಿಲ್ಲ ಡ್ಯಾಶ್ ಎಷ್ಟು ತಗೋಬೇಕು ರೇಟ್ ಕಾಲಮಲ್ಲಿ ಈಗ 1000 + 1200 ಎಷ್ಟ್ರಿಪ್ಪ 2200 + 4000 6000 6200 6700 ಎಷ್ಟ್ರಿಪ್ಪ 6700 ಟೋಟಲ್ 6700 ಇದು ಏನ್ರಿಪ್ಪ ನಿಮ್ದು ಟೋಟಲ್
ತಿಳಿತಾ ತಿಳಿತೀರಿ? ಓಕೆ, ಈ ಥರ ಮಾಡ್ಬೇಕು ನೋಡ್ರಿಪ್ಪ. ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಕ್ವಶನ್. ಆಮೇಲೆ ಇದು ನಿಮ್ಮದು ಸೊಲ್ಯೂಷನ್. ಸ್ವಲ್ಪ ಇದು ಮಾಡ್ತೀನಿ, ಮಿನಿಮೈಸ್. ನೋಡ್ರಿ, ಕಾಣ್ತಿಲ್ಲ ನನಗಿದು. ನೋಡ್ರಿ, ತಗೋದ್ರಿಪ್ಪ ಸ್ಕ್ರೀನ್ಶಾಟ್ ಈಗ. ओके, ತಿಳಿತೀರಿ? सो नाउ फॉर हिंदी मीडियम यहाँ पे आओ. देखो क्वेश्चन है, क्या पूछ रहा क्वेश्चन में आपको? सेम वही लिफो मेथड का लास्ट प्रॉब्लम देख लेंगे हमें. वही स्टोर्स लेजर अंडर लिफो मेथड पर डेट जीआर नंबर रेसिप्ट क्वांटिटी रेट अमाउंट वी नंबर इश्यूज क्वांटिटी रेट अमाउंट बैलेंस क्वांटिटी रेट अमाउंट. ठीक है, सबसे पहले क्या दिया इन्हें? ये पूरा कॉलम परचेज और रेसिप्ट का, ये कॉलम क्या है? इश्यूज का. यहाँ पे एक नोट लिखेंगे, यहाँ पे एक नोट बरीबेकले नोट 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 क्या है वो? नोट 15th June 2001, 15th June 2001, 15 June 2001. Placed order for 200 units. Placed order for 200 units with the supplier. Placed order with placed order for 200 units with supplier. Supplier is not considered. Is not considered. Okay, place ಇಲ್ಲಿ ನೋಡ್ರಿ ಪहिले ಡೇಟ್ 15th ಅದು 15th June 2001. ಪ್ಲೇಸ್ಡ್ ಆರ್ಡರ್ ಫಾರ್ 200 ಯೂನಿಟ್ಸ್ ವಿತ್ ದ ಸಪ್ಲೈಯರ್ ಇಸ್ ನಾಟ್ ಕನ್ಸಿಡರ್ಡ್. ಅದು ತಗೊಳಕ್ಕೆ ಹೋಗ್ಬೇಡ್ರಿ. ತಿಳಿತಾ? ಈ ಥರ ನೋಡ್ಬಡಿಬೇಕು, ಇಲ್ಲಿ ಈ ಥರ ನೋಡ್ಬರಿಬೇಕು. ಪ್ಲೇಸ್ಡ್ 15 June 2001 ಪ್ಲೇಸ್ಡ್ ಆರ್ಡರ್ ಫಾರ್ 200 यूनिट्स विद सप्लायर इज नॉट कंसीडर्ड. ओके सर, हाँ अब देखो यहाँ पे हम लोग कहाँ पे थे भी? फर्स्ट डेट में नहीं, फर्स्ट डेट में ये वाला पूरा परचेज का है. परचेज मतलब रेसिप्ट्स का है. ये वाला कौन सा पूरा पार्ट है? इश्यूज का. ये वाला आंसर. ठीक है, सबसे पहले देखो डेट कौन सी है? 1 जून 2001 है. मैंने 1 जून 2001 बोल के थोड़ा इसको लेंदी करता हूँ. यानी फर्स्ट जून 2001 है ना, 1 जून 2001 बोल के क्या दिया यहाँ पे? ओपनिंग स्टॉक. ओपनिंग स्टॉक का मतलब क्या है? ओपनिंग बैलेंस. कहाँ पे जाना? बैलेंस में जाना. कितना? 220 कितना आता? 4000 आता. 200 इंटू 20 करो, 4000 आया. आगे ना, खत्म हुई डेट. 1 के बाद में कौन सी डेट आती है? 2 आती. 2 जून, 2 जून 2001. क्या है? 2 जून को इशू है. क्या है? इशू मतलब इशू करना. कितना यूनिट्स हुआ? 150 यूनिट्स. कितना? 150 यूनिट्स. इशू कॉलम के अंदर आना. तुम्हारे पास कितना है? यहाँ पे 200 है, उसके अंदर से कितना निकालना? 150 नहीं, वो 150 निकालो. रेट कितना? 20. 150 इंटू 20 कितना होता? 3000 यूनिट्स. अब यहाँ पे बैलेंस लिखना नहीं तुम लोग. तुम्हारे पास कितने थे? 200. तुम लोग कितना खाली करे? 150 खाली करे तुम लोग. 200 माइनस 150 कितना बचा? 50 बचा. कितना बचा? 50 बचा. रेट कौन सा लेना अभी? 20 का. 50 इंटू 20 कितना आता? 1000 होता. खत्म ये डेट का. अब 2 के बाद में क्या थी डेट? 5 थी. 5 को क्या है? रिसीव्ड का मतलब क्या है? रेसिप्ट. कितना? 100 यूनिट्स 22. कितना? 5th को 100 यूनिट्स रेसिप्ट नहीं हुआ. 122. 100 इंटू 22 कितना था? 2200. रेसिप्ट आया. मतलब पहला वाला स्टॉक क्या करना? कॉपी पेस्ट करना. 50 20 1000. अब जो नया स्टॉक आ जाएगा उसको ऐड करना. नया स्टॉक का 100 कितना हो? 22 2200. 122 2200 आया ना पे. खत्म करो इसको. 5th के बाद में अब क्या बचा? 5th के बाद में 7th. 5th के बाद में क्या है? 7th को क्या है? वो 100 यूनिट्स. 7th को क्या है? 100 यूनिट्स क्या है? इशू है. 7th को क्या है? 100 यूनिट्स इशू है. 7th को इशू है ना, वो इशू 100 यूनिट्स इशू. कहाँ से खाली करना भी? फर्स्ट से खाली करना कि लास्ट से खाली करना? लास्ट से. क्यों? लिफो मेथड है इसलिए यहाँ से खाली करना. कितने इशू करना हुआ? 100 नहीं, वो 100 यूनिट्स. तो तुम्हारे पास कितने यहाँ पे एग्जैक्ट 100 है, तो पूरा एग्जैक्ट 100 निकालो. 100 यूनिट्स कितना रेट है? 22. 100 इंटू 22 कितना था? 2200. हाँ, अब तुम्हारे पास 50 है. 50 में से तुम लोग कुछ भी खाली करे क्या? कुछ भी खाली नहीं करे तो सेम टू सेम रख लो 50 को.
यहाँ पे 20, यहाँ पे 20, यहाँ पे कितना 1000 है, यहाँ पे भी 1000 हुआ नहीं। अब 100 में से तुम लोग कुछ भी खाली करे क्या? हाँ खाली करे तुम्हें, 100 में से 100 पूरा खाली करे, इसलिए नहीं आता यहाँ पे, खत्म हुआ। ओके, ये तो हुआ 7th का। अब 7th के बाद में क्या आती है डेट? 10th आती है। 10th को क्या है? परचेस है, कितना? 150 24 को। 10th को क्या है? परचेस है 150 यूनिट्स है 24 के हिसाब से। 150 इंटू 24 कितना होता है? 3600 होता। अब क्या करना बोलो? रिसिप्ट है ये, मतलब पहले वाले स्टॉक को कॉपी पेस्ट, पहले वाले स्टॉक को कॉपी पेस्ट करना है यहाँ पे, पहले स्टॉक को कॉपी पेस्ट करो। 50 है, उसके बाद में 20, उसके बाद में 1000। जो नया स्टॉक आया देखो अभी 150 24 3600 उस बोल के उसको ऐड करो अभी। 150 24 3600 हुआ नहीं? अभी खत्म हो। अब किसका? 10th के बाद में क्या हुई? कौन सी डेट आती है? 10th के बाद में 12 आती। 10th के बाद में कौन सी डेट आती है? 12 आती। 12 में क्या है? वो 100 यूनिट्स। 12 में क्या है? 100 यूनिट्स क्या है? वो इशू है। 12 में क्या है? 100 यूनिट्स क्या है? इशू है। 12 में 100 यूनिट्स क्या करना? इशू करना। कितने? 100 यूनिट्स। कहाँ से? लास्ट से। तुम्हारे पास कितना है? लास्ट में 150 है, उसमें से कितना निकालना तुम लोग? 100। कहाँ पे दिया है? 100। 150 में से 100, रेट कितना उसका? 24। 100 इंटू 24 कितना था? 2400। यहाँ पे 50 में से कुछ भी टच करे तुम्हें, कुछ भी नहीं टच करे, सेम टू सेम 50, यहाँ पे 20, यहाँ पे भी 20, यहाँ पे 1000, यहाँ पे भी 1000 आया ना। अब 150 में से कुछ भी खाली करे तुम लोग, 150 में से कितना खाली करे तुम लोग? 100 खाली करे। 150 माइनस 100 कितना बचा? अभी 50 बचा। रेट कितना उसका? 24, यहाँ पे भी 24, यहाँ पे कितना? 3600, यहाँ पे भी, यहाँ पे 50 इंटू 24 करो कितना था? 1200 आता। ये खत्म हुआ। 12 का हुआ अभी 12। अब 12 के बाद में कौन सी डेट आती है? 12 के बाद में 15 आती है। क्या आती है? 12 के बाद में 15 आती है। देखो यहाँ पे 15 में क्या दिया है? प्लेस्ड ऑर्डर फॉर 200 यूनिट्स विद सप्लायर बोल के बोला। हमारे को क्या होना? परचेस होना या तो रिसीव्ड होना, हमारे को प्लेस्ड ऑर्डर नहीं होना, इसलिए यहाँ पे नोट लिखा हूँ तुम्हारे को मैं। नोट 15th June 2001 प्लेस्ड ऑर्डर फॉर 200 यूनिट्स विद सप्लायर इज नॉट कंसिडर्ड। उसको नहीं लेना, उसको छोड़ना। समझ में आया नहीं? हाँ उसको छोड़ो अभी। अब 15 के बाद में कौन सी डेट आती है? 20 आती है। क्या आती है? 20 आती है। 20 को क्या है? परचेस है 180 25 के हिसाब से। कितना हुआ? 20 नहीं हुआ? 20 क्या है? 180 कितना? परचेस 25 के हिसाब से कितना था? 180 इंटू 25 4500। अब मतलब क्या करना? रेसिप्ट है, मतलब कॉपी पेस्ट करना। पहले वाला स्टॉक क्या करना? कॉपी पेस्ट करना। 50 यहाँ पे 20, यहाँ पे 24, यहाँ पे 1000, यहाँ पे 1200 आया ना। अब जो नया स्टॉक आया तुम्हारा, नया स्टॉक है 180 बोल के, उसको ऐड करना है यहाँ पे 180। कितना हो? 25, उसके बाद में 4500 है ना पे 4500 आया नहीं। हाँ ये खत्म हुआ अभी, 20 का खत्म हुआ। अब 20 के बाद में क्या आता है? अभी 24 आता। 20 के बाद में क्या आता? 24 आता। 24 में क्या है? परचेस है। 24 में क्या है? परचेस। कितने? 200 यूनिट से कितना? 24 के हिसाब से। 24 में क्या है? परचेस कितना? 200 है। 24 200 इंटू 24 कितना था? 4800। अब क्या करना बोलो? सबसे पहले पुराने स्टॉक को क्या करना? कॉपी पेस्ट करना। पुराने स्टॉक को पूरा कॉपी पेस्ट करना इधर, पुराने स्टॉक को पूरा कॉपी पेस्ट करना इधर। नया स्टॉक आया तो 200 24 4800 बोल के उसको यहाँ पे लिख लेना। 200 24, उसके बाद में 4800 आया ना यहाँ पे। ओके। अब 24 के बाद में क्या आता है? अभी 28 आता। क्या आता? 28 आता। 28 में क्या है? 200 यूनिट्स क्या है? इशू है। क्या है? 200 यूनिट्स इशू। 200 यूनिट्स खाली करना अभी। 28 को 200 यूनिट्स खाली करना अभी। कहाँ से करते तुम्हें? यहाँ से करते क्या? यहाँ से फर्स्ट ए, सेकेंड ए, थर्ड ए, फोर्थ ए। फर्स्ट ए खाली कर रहे हैं, सेकेंड ए, थर्ड ए, फोर्थ ए। वो कौन सा मेथड? वो फीफो मेथड। लेकिन लिफो मेथड में सबसे पहले यहाँ से खाली करना, ए इसको खाली करना, ये खत्म होने के बाद में इसके ऊपर, ये खत्म होने के बाद में इसके ऊपर, ये खत्म होने के बाद में इसके ऊपर। हाँ कौन सा? ये लिफो मेथड। अब हमें कितने यूनिट्स खाली करना? 200 यूनिट्स खाली करना। कहाँ से चालू करना अभी हमें? यहाँ से 200 में से। 200 में कितना खाली करना? 200 दिया ना, 200 बोल के, 200 बोल के दिया ना, वो पूरा खाली करना 200। रेट कितना है? 24। 200 इंटू 24 कितना होता? 4800। अब बचा क्या यहाँ पे? 50 फर्स्ट 50 में खाली नहीं करे, सेम टू सेम है 50 20 20 1000 1000। सॉरी 50 20 1000। अब नेक्स्ट क्या? फिर 50 50, यहाँ पे 24 24, यहाँ पे 1200, यहाँ पे भी 1200। अब बचा क्या? 180। इसको भी इसमें से नहीं खाली करे तुम्हें, क्या भी नहीं खाली करे, सेम टू सेम ही है। तो 180, यहाँ पे 25, यहाँ पे भी 25, यहाँ पे 4500, यहाँ पे भी 4500। अब बचा क्या? 200। 200 में से कुछ खाली करे क्या तुम्हें? हाँ देखो 200 में से तुमको लोग कुछ खाली करे। कितना? 200 में से तुम लोग कितना खाली करे? 200 खाली करे। 200 माइनस 200 कितना बचा? 0, मतलब नहीं आता यहाँ पे, कुछ भी नहीं आता, तो खत्म हुआ नहीं भी। अब क्या करना बोलो? इसको
इसको टोटल करना भी कितना, 50 प्लस 180 कितना होता, 280 होता। अब 1000 प्लस 1200 प्लस 4500 कितना होता, 6700 होता। अब यहाँ पे इसका इसका प्लस करे तो कितना था, इसका प्लस नहीं करना, इसको सिर्फ क्या करना, डैश डैश बोल के डालना यहाँ पे। इसको क्या बोलते हैं, टोटल क्लोजिंग स्टॉक बोलते हैं, ठीक है। हुआ है। यहाँ पे देखो 50 50 180 20 24 25 1000 1200 4500 एच हमारा सेम टू सेम रेट आया क्या यहाँ पे आंसर में। यहाँ पे देखो सेम आंसर में आएगा ना, सेम टू सेम आएगा ना, एग्जैक्ट आंसर आया ना, सेम टू सेम। तो हमारा आंसर क्या है, अभी करेक्ट है। समझ में आया ना। ओके, टेक द स्क्रीनशॉट। ये है आपका क्वेश्चन, ये आपका क्वेश्चन है, ये आपका क्वेश्चन। नेक्स्ट ये है आपका सोल्यूशन। सोल्यूशन थोड़ा मिनिमाइज करता हूँ मैं। ले लो स्क्रीनशॉट, ये आपका स्क्रीनशॉट ले लो। गॉट इट, समझ में आया। ओके, आई होप you understood this problem very well and much better each and every concept. ओके, थोड़ा अभी स्क्रीन थोड़ा लूज करता हूँ अभी, क्यों बोलते तो यहाँ पे एक नोट है ना, यहाँ पे नोट, वो भी नोट भी लिखना तुम लोग, नोट। नोट भी लिख लो, ये नोट भी। ओके, थैंक यू ऑल ऑफ यू। थैंक यू फॉर वॉचिंग दिस वीडियो, थैंक यू।